ಅಂತೂ ಇಂತೂ ಅಕ್ಕನ ಮದುವೆ ಆತು. ಅಕ್ಕ ಖುಷಿ ಆಗದಾಳಲ್ಲ ಅಷ್ಟೇ ಸಾಕು. ಹ್ಞೂನಪ್ಪ, ದೇವ್ರ ದಯದಿಂದ ಅದೊಂದು ಆತಲ್ಲ. ಅಂದಂಗೆ ಇವತ್ತು ಪೇಟ್ಯಾಗ ನನಗೆ ನಮ್ಮ ಬೀಗರು ಆಕಿ ಗಂಡ ಬೆಟ್ಟಾಗಿದ್ದ. ಅವನ್ನಿರತ್ ನೀ ಮಾತಾಡ್ಸಕ್ ಬೆಟ್ಟ ಆದ್ರ. ಅಯ್ಯೋ, ನಾನು ಮಾತಾಡ್ಸಿಲ್ಲ ರೀ, ಅವನ ಬೆಟ್ಟಾಗಿ ಮಾತಾಡ್ಸಿದ. ಹೌದಾ? ಏನಂತ? ಅದ ಆರಾಮಿದಿರನ ಅಂತ ಕೇಳಿರ್ಬೇಕಲ್ಲ. ಅಯ್ಯೋ ಇಲ್ರಿ, ಈಕಿ ನನ್ನ ಬೀಗ್ತಿಗೆ ಅವತ್ತಿಲ್ಲಿ ಹೊಡೆದು ಬಿದ್ದು ನೋಡಿ, ಸರಿತ್ನಂಗ ಮಾಡಬಾರ್ದು ಕೆಲಸ ಮಾಡಿ ಇಲ್ಲಿಂದ ಹೋದ್ಮೇಲೆ ಭಾರಿ ಅನ್ನ ಉಣ್ಣೆ ಹೇಳಕಿ. ಏನಣ್ಣ ಅವ್ನ ಹೇಳ? ಅಯ್ಯೋ ದೇವ್ರೇ, ಅದೇನೋ ಮಾಟ ಮಾಡಿ ಎಲ್ಲ ಮಾಡಿಸಿದ್ದು, ಅಕ್ಕಿಗೆ ತಿರುಗಿ ಕೈಕಾಲು ಸೆಟದು ಪಾರ್ಸಿ ಹೊಡೆದು ಬಿದ್ದು, ಅದಾದಮೇಲೆ ಇವತ್ತು ನಾಳೆ ಅನ್ನಂಗಾಗಿ ವಾಪಸ್ಸು ಅವ್ರು ಯಾರ ಕಡೆ ಮಾಡಿಸಿದ್ರಲ್ಲ ಅವ್ರನ್ನ ಕರೆಸಿ ಪೂಜೆ ಮಾಡಿಸಿ ಶಾಂತಿ ಮಾಡಿಸಿ ಇದು ಮಾಡಿದ್ದಂತೆ. ಅಯ್ಯೋ ವಿಚಿತ್ರ, ಅದು ಏನೇನೇನೇನೋ ಭಾಳ ಆಗೈತಂತ್ರಿ, ಗೊತ್ತನ? ಹೌದಾ? ನೋಡಿ ಯಾಕೆ ಬೇಕು ಅದಕ್ಕೆ. ಮತ್ತೆ ಒಬ್ರಿಗೆ ಅನ್ಯಾಯ ಮಾಡಿದ್ರೆ ದೇವ್ರ ಅರೆದವಲ್ಲ, ಅವನು ಸರಿತ್ನಂಗೆ ತಿರುಗಿ ಇಟ್ಟ ಬಿಟ್ಟಿರ್ತಾನ. ಏನು ಒಟ್ಟು ಒದ್ದಾಡ್ಯಾಳನ್ನ ಈಗೇನು ಆರಾಮದಾಳಂತನ? ಒಟ್ಟು ಪೂಜೆ ಮಾಡಿಸಿಂದ ಆರಾಮಾಗ್ಯಾಳಂತನ? ಇಲ್ಲಂತೆ, ಒಂದು 100 ರೂಪಾಯಿದಾಗ ಒಂದು 70 ಭಾಗ ಆರಾಮಾಗ್ಯಾಳಂತ, ಇನ್ನೂ 30 ಭಾಗ ಹಂಗೆ ಐತಂತ. ಮತ್ತೆ ಆರಾಮ ಆಕತ್ತಂತ ಏನು ಹೊಕ್ಕಳಂತ ಹಂಗ? ಇಲ್ಲಂತ, ಆರಾಮ ಆಗಲ್ಲಂತೆ. ಮೊದಲೇ ಹೇಳಿದ್ರಂತ ಅವ್ರು ನಮ್ಗೆ ಅವಮಾನ ಮಾಡ್ಯಾಳ. ಅವು ಆತ್ಮಗಳು ಈಕೆ ಏನು ಮಾಡ್ಸ್ಯಾಳಲ್ಲ, ಅವು ಅವ್ರ ಗುರುಗಳ ಕಡೆ ಮಾತಾಡ್ತಿದ್ವಂತೆ. ಈಕೆ ನಮಗೆ ಅನ್ಯಾಯ ಮಾಡ್ಯಾಳ, ಈಕಿನ ಯಾವತ್ತು ನಾವು ಕ್ಷಮಿಸಲ್ಲ ಅಂತವಂತವು. ಏನು ಮಾಡಿದ್ಲಪ್ಪ ಈಗ ಅಂತದು? ಅಯ್ಯೋ ಅದೇನು ಕಾಲೇ ಅವನು ಒದ್ದು ಯುವಕರಿಂದ ಏನೂ ಆಗಲಿಲ್ಲ ಅಂತೇಳಿ ಏನೋ ಭಾಳ ಒಂಥರ ಹೀನಾಯವಾಗೇ ಮಾತಾಡಿದ್ಲಂತೆ, ಗೊತ್ತನ? ಎದಕ್ಕೆ ಬೇಕಾಗಿದ್ದಿತ್ತು ಇದೆಲ್ಲ? ಅದೇ ಬೇ, ಯಾವತ್ತು ಕೆಟ್ಟ ಕೆಲಸ ಮಾಡೋರಿಗೆ ವಾಪಸ್ ಅವ್ರಿಗೂ ಕೆಟ್ಟದ್ದೇ ಆಕತ್ತನ್ನೋದು ನೆನಪಿರಲ್ಲ. ಸುಮ್ಮನೆ ಯಾರ್ದೋ ಮೇಲೆ ದ್ವೇಷ ಸಾಧಿಸ್ಬೇಕು, ಹಗಿ ಸಾಧಿಸ್ಬೇಕು, ಮಾಡ್ತಾರೆ ಅಷ್ಟೇ. ಆದ್ರೆ ಅದರಿಂದ ವಾಪಸ್ ಅವ್ರಿಗೆ ತಿರುಗೇಟ್ ಅಕ್ಕತಿ ಒಂದೇನ ಅನ್ನೋದು ಅವ್ರಿಗೆ ಅದಾಗ ಗೊತ್ತಾಗೋದು. ಅದು ಆಗತ್ತೈತೆ. ಇವತ್ತೇರ ಈಗ ಹೋಗ್ಲಿ ಬಿಡ್ರಿ, ಆಗಿದ್ದ ಆಗೋತಾಗ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ? ಇದು ಬರಾತಾರಂತೆ, ಫೋನ್ ಮಾಡಿದ್ರ. ಹೌದಾ? ಅವ ಓ ಬಂದ್ರು. ಬಾರಪ್ಪ, ಬಾ ಕುಂದ್ರ ಬಾ. ಇಲ್ಲಮ್ಮ ಬರ್ತೇನೆ, ಒಂದು ಅರ್ಧ ತಾಸು ನಂದೊಂದು ಸ್ವಲ್ಪ ಯಾರೇ ಕೆಲಸ ಐತಿ, ಮುಗಿಸ್ಕೊಂಡು ಬರ್ತೇನೆ. ಅಲ್ಲಪ್ಪ, ಅದೇನು ಕೆಲಸ ಹಿಂಗೆ ಬಂದು ಹಿಂಗೆ ಹೊಂಟಲ್ಲಪ್ಪ? ಇಲ್ಲ, ಬ್ಯಾಂಕಿಗೆ ಹೋಗೋ ಕೆಲಸ ಐತಿ, ಮುಗಿಸ್ಕೊಂಡು ಇಲ್ಲೇ ಬರ್ತೇನೆ. ಬರ್ಬೇಕಾಪ? ಬರ್ತೇನೆ ಅತ್ತಿಯರ್, ಬರ್ತೇನೆ. ಸವಿತಾ ಹೋಗ್ಬರ್ತೇನೆ. ನಿಧಾನ ಹೋಗ್ರಿ. ನಿಧಾನ ಹೋಗ್ಬರ್ತೇನೆ. ಸವಿತಾ ಹೆಂಗದಿಯವ? ಆರಾಮದೇನವ? ನೀ ಹೆಂಗದಿ? ಅಪ್ಪ ಹೆಂಗದಿ? ಯಶೋದ ಹೆಂಗದಿಯ? ನನ್ನ ಕೇಳಲೇ ಇಲ್ಲ ಅಕ್ಕ. ಅಲ್ಲ ಅವ್ವ ಯಶೋದ ಇಬ್ರು ನೀನು ಚಲೋ ನೋಡ್ಕೊಂತಾರಂತ ನಂಗೆ ಗೊತ್ತಿಲ್ಲನ, ಮತ್ತು ಸಪ್ರೇಟಾಗಿ ಕೇಳಕ್ಕೆ ಏನೈತೆ, ಅದಕ್ಕೆ ಕೇಳಲಿಲ್ಲ ಅಷ್ಟೇ. ಕರೆಕ್ಟಾಗಿ ಹೇಳಿದ್ರಿ ಯಶೋದಕ್ಕ. ಏನ ಇವ್ರಿಗೆ ಏನು ಕಮ್ಮಿ ಆಗೈತಿ? ಅಯ್ಯೋ ದೇವ್ರೆ, ರಾಜ ನಂಗೆ ನೋಡ್ಕೊಂತ ದೇವಪ್ಪ. ಇಷ್ಟು ದಿನ ಬರೀ ಅತ್ತಿಯವ್ರು ಅಷ್ಟೇ ನೋಡ್ಕೊಂತಿದ್ರು, ಈಗ ನಾ ಮದುವೆಯಾಗಿ ಬಂದಾಗಿಂದ ನಾನು ನೋಡ್ಕೊಳಕತ್ತೇನೆ, ಯಾವುದಿಲ್ಲ. ಬಬ್ಬ ಅತ್ತೆ ಅತ್ತೆ ಅತ್ತೆ, ಅಯ್ಯೋ ಬಾರೆ ಬಂಗಾರ. ಅತ್ತಿ ಮಾವ ಎಲ್ಲ ಚಲೋ ನೋಡ್ಕೊಂತಾರನವ? ಗಂಡ ಹೆಂಗ ಆರಾಮದಿಯೇನ? ಒಟ್ಟೆ ಯಾವ್ದು ಕಿರಿಕಿರಿ ಇಲ್ಲಲ್ಲ? ಹಂಗೆ ಏನಾರಿದ್ರೆ ಹೇಳು, ಏನಾರು ರೊಕ್ಕ ರೂಪಾಯಿ ಅರಿಬಿ ಗಿರ್ಬಿ ಬೇಕಂದ್ರೆ ಬಾಯಿ ಬಿಟ್ಟು ಕೇಳು, ಕೊಡಿಸ್ತೇನೆ, ಅದಕ್ಕೇನಿಲ್ಲ. ಏನ? ಹೌದು ಸವಿತಕ್ಕ, ಹೆಂಗೆ ಕೇಳೋದಪ್ಪ, ಕೇಳೋ ಬೇಡೋ ಅಂತ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ನಿಮ್ಮ ಮನೆ, ನೀವು ಈ ಮನೆ ಮಗಳು, ನಿಮ್ಗೆ ಏನು ಬೇಕೋ ಕೇಳಿ ಮಾಡಿ ಇಸ್ಕೊಂಡು ತಗೋರಿ. ಏನ ನಿಮ್ಮ ತಮ್ಮ ಎನಿ ಟೈಮ್ ಇರ್ತಾರ. ಈಗ ನಾನು ಅಂತವ್ರ ಮನೆಗೆ ಹೋಗಿ ಏನು ಬೇಕಾದಂತ ತೊಗೊಳಂಗಿಲ್ಲನ? ಅಷ್ಟೇಪ್ಪ. ಅಲ್ಲಿ ಯಾರು ಅಣ್ಣ ತಮ್ಮ ಇಲ್ಲ ಅದಾರ ಅನ್ನಕ್ಕಷ್ಟೇ. ಏನ ತವ್ರ ಮನೆಯಿಂದ ಪ್ರತಿಯೊಂದು ಹೆಣ್ಮಕ್ಳು ಏನು ಬೇಕಾದ್ರೂ ತೊಗೋಬೋದು. ಯಾಕೆ ಹುಟ್ಟಿ ಬೆಳೆದಿರ್ತಾರ, ಕೇಳೋಕೆ ಅಧಿಕಾರ ಇರಲ್ಲನ? ಹಾಗೇನಿಲ್ಲ ಸಹಿತ, ನನಗೇನು ಕಮ್ಮಿ ಮಾಡಿಲ್ಲ. ಈಗ ನೋಡಿ, ನಾ ಹುಟ್ಟಿದ ಸೀರೆ ಹೆಂಗೈತಿ? ನಿಜ ಹೇಳ್ಬೇಕಂದ್ರೆ ನೀವು ಬಂದ ತಕ್ಷಣ ನಂಗೆ ಇಷ್ಟ ಆಗ್ತದೆ ಸೀರೆ. ಒಂಥರ ವರ್ಕ್ ಗಿರ್ಕ ಎಲ್ಲ ಭಾಳ ಚೆನ್ನಾಗೈತಿ. ಆ ಬೋಟ್ನಾಕಿಟ್ಟು ಹೊಲಿಸಿರೋದಾಗಿರ್ಬೋದು, ಸೀರೆನೂ ಅಷ್ಟೇ ಅಷ್ಟು ಚೆನ್ನಾಗೈತಿ. ಎಲ್ಲಿ ತೊಗೊಂಡಿದ್ದಿದ? ನನಗೆ ಗೊತ್ತಿಲ್ಲ, ನಿಮ್ಮ ಇವರೇ ತೊಗೊಂಡು ಬಂದು, ನಿಮ್ಮ ಅಣ್ಣನೇ ತೊಗೊಂಬಂದು ಕೊಟ್ಟಿದ್ದ. ಅವರೇ ಈ ಥರನೇ ಹೊಲಿಸ್ಕೊ ಬ್ಲೌಸ್ ಅಂತ ಹೇಳಿ ಹೊಲಿಸಿದ್ದು. ಹೌದನವ? ಅವ ಮದುವೆ ಅಂದ್ರೆ ಹೆದರಿಕೆ ಆಗಿತ್ತವ ನನಗೆ. ಮತ್ತು ಮದುವೆಯಾಗಿ ಹೋದ್ಮನೆ ಹೆಂಗೆ ಏನಂತ ಭಾಳ ಹೆದರ್ಕೊಂಡಿದ್ದೆ. ಆದರೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರವ. ಮನೆ ಯಾವುದು ಕಿರಿಕಿರಿ ಇಲ್ಲ, ಏನೂ ಇಲ್ಲ, ನೆಮ್ಮದಿ ಆಗದೆ ನೋಡು. ಅತ್ತಿನೂ ಅಷ್ಟೇ, ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ರವ, ಹೆಂಗೆ ಬೇಕು ಹಂಗಿರ್ರವ, ಜವಾಬ್ದಾರಿ ನನಗೂ ಈ ಮನೆ ತೊಗೊಂಡು ಸಾಕಾಗೈತಿ, ಇನ್ಮೇಗೆ ಈ ಮನೆ ಜವಾಬ್ದಾರಿ ನಿನಗೆ ಬಿಟ್ಟಿದ್ದು, ಏನು ಮಾಡ್ತೀಯ ಮಾಡ್ಕೊ ಅಂತ ಹೇಳ್ಬಿಟ್ಟಾರ. ಅವ್ರ ಪ್ರಕಾರ ಏನಂದರೆ, ಮನೆ ಜವಾಬ್ದಾರಿ ಇಲ್ಲಾಂದರೆ ಹೆಂಗಾರ ಇದ್ದು ಬಿಡ್ತಾರ. ಅದೇ ಮನೆ ಜವಾಬ್ದಾರಿ ನಾವು ಅವರಿಗೆ ಕೊಟ್ಟರೆ ಇನ್ನೂ ಜಾಸ್ತಿ ಚೆನ್ನಾಗಿ ನೋಡ್ಕೊತಾರ ಮನೆ ಅನ್ನೋದು ಅವ್ರ ತಲೆಯಾಗ. ಅದಕ್ಕೆ ನನಗೆ ಕೊಟ್ಬಿಟ್ಟಾರ. ನಾನು ಇವ್ರ ಪಿಕ್ಚರಿಗೆ ಹೋಗುಂಬ ಅಲ್ಲೋಗುಂಬ ಇಲ್ಲ ಅಂದಾಗ ನನಗೆ ಒಂದೊಂದ್ಸಲ ಮನ್ಯಾಗ ಕೆಲಸ ಐತ್ರಿ ಅಂತೀನಿ. ಅವಾಗ ಅತ್ತಿಯವ್ರು ಅಂತಾರೆ, ಇಲ್ಲವಾ ಹೋಗ್ಬಾ, ಆಮೇಲೆ ಮಕ್ಕಳು ಮರಿಯಾಗಿಂದ ಜಾಸ್ತಿ ಅಡ್ಡಾಡೋಕ್ಕಾಗಲ್ಲ, ಅದಿದ್ದಿದ್ದೆ. ಈಗ ಹೊಸ್ದಾಗಿ ಮದುವೆಗಿರಿ ಅಡ್ಡಾಡ್ರಿ ಹೋಗ್ರಿ ಬರ್ರಿ ಅಂತಾರೆ. ಹೌದಾ? ಸದ್ಯ ಆ ದೇವರು ನನ್ನ ಮಗಳು ಕಷ್ಟ ನೋಡೋಕ್ಕಾಗ್ಲಾರ್ದನ ಅವನ್ನ ದೌಡ್ತಾನಂತೇಳಿ ಕರ್ಕೊಂಡು ನನ್ನ ಮಗಳಿಗೆ ಮುಕ್ತಿ ಕೊಡಿಸಿದ ಅನ್ನಿಸ್ತೈತಿ. ಬಾ ದೇವ್ರೆ, ಏನ ದೇವ್ರ ಕಷ್ಟ ಕಾಲದಾಗ ಒಂದು ಕೈ ಹಿಡ್ದಪ್ಪ, ಕೈ ಹಿಡ್ದ. ಹೋಗ್ಲಿ ಬಿಡು ಶಾಂತ, ಆಗಿದ್ದನ್ನೇ ನೆನಪು ಮಾಡ್ಕೊಂಡು ಯಾಕೆ ಕೊರಗ್ತಿ? ಏನು ದೇವರೆಲ್ಲ ಒಳ್ಳೇದೇ ಮಾಡ್ತಾನೆ. ಹ್ಞೂ ರೀ, ನನಗೂ ಅದೇ ಭರವಸೆ. ದೇವರೆಲ್ಲ ಒಳ್ಳೇದೇ ಮಾಡ್ತಾನೆ. ಮಾಡಿದರೆ ಅಷ್ಟೇ ಸಾಕಪ್ಪ ಅಂತೇನೆ ನಾನು. ಎಷ್ಟು ನೆಮ್ಮದಿಯಾಗಿರ್ತೈತಲ್ಲ. ಇದೇ ಖುಷಿಗೆ ಅಪ್ಪೆ ಚಲೋತ್ತಂಗೆ ಈಗ ಹೆಂಗಿದ್ರು ಮಾಯನಣ್ಣಿನ ಸುಗ್ಗಿ, ಮಾಯನಣ್ಣು ತಂದುಬಿಡ್ಲ. ಚಲೋತ್ತಂಗೆ ಮಾಯನಣ್ಣಿಂದ ಹೋಳಿಗೆ ಶೀಕರಣೆ ಮಾಡಿದ್ರೆ ಅತ್ತ ಏನಂತೆ? ಈಗ ಎಲ್ಲರ ಮನೆಗೂ ಅದೇ ಅಲ್ಲ.
ಹ್ಞೂ ಅದಕ್ಕೇನಂತ ಬಿಡು, ಆಮೇಲೆ ತರ್ತೇನಂತ. ಈ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವ್ರಿ. ಅಂತೂ ಇಂತೂ ನಮ್ಮ ಸವಿತಾನ ಜೀವನನೂ ಸರಿ ಹೋತು, ಮನೆಗೆ ಒಂದು ಒಳ್ಳೇದು ಆತ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಒಂದು 10-12 ಎಪಿಸೋಡ್ ಅಷ್ಟೇ ಮಾಡ್ತೀನಿ ಅಂತ. ಈ ಕತೆ ಇಲ್ಲಿಗೆ ಮುಗೀತು. ಇನ್ನು ನಾಳೆಯಿಂದ ಮತ್ತೆ ಹೊಸ ಸ್ಟೋರಿ ಬರ್ತೈತಿ. ಹೊಸ ಸ್ಟೋರಿ ಅಂತಂದರೆ ಅದು 2 ಫ್ಯಾಮಿಲಿಗಳ ನಡುವೆ ಇರೋಂಥ ಸ್ಟೋರಿ. 2 ಫ್ಯಾಮಿಲಿ ಅಂತಂದರೆ ಅಣ್ಣ ತಮ್ಮ ಇರೋಂಥ ಫ್ಯಾಮಿಲಿ ಬೇರೆ ಬೇರೆ ಇರ್ತಾರೆ. ಅಲ್ಲಿ ಏನಾಗುತ್ತೆ ಎತ್ತ ಅನ್ನೋದು ಅದು ಒಂದು ಹಾರರ್ ಐತಿ. ಹಾರರು ಜೊತೆಗೆ ಮಾಟ ಮಂತ್ರ ಈ ಥರದ ಎಪಿಸೋಡ್ ಇರ್ತಾವೆ. ಅದೂ ಭಾಳ ಚೆನ್ನಾಗೈತಿ, ನೋಡ್ರಿ, ಖುಷಿ ಪಡ್ತೀರಿ, ಖಂಡಿತ ಮಸ್ತ್ ಐತೆ ಸ್ಟೋರಿ. ನಾನು ನಿಮ್ಗೆ ಹೇಳಿದ್ದೆ ಈ ಚಾನಲ್ನಾಗ ನಾನು ಆದಷ್ಟು ಬರೀ ಹಾರರ್ ಕಂಟೆಂಟು ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಈ ಥರ ಸಂಬಂಧಪಟ್ಟಿದ್ದು ವಿಡಿಯೋಸ್ನೇ ಹಾಕ್ತೇನೆ ಅಂತ ಹೇಳಿದ್ದೆ. ಇದು ಈಗ 2ನೇದು ವಿಡಿಯೋ ಮುಗಿದಿದ್ದಿದೆ, 3ನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದು ಹಾಗೆ ಇರ್ತೈತಿ. ಅದಕ್ಕೂ ದಯವಿಟ್ಟು ನಿಮ್ಮ ಸಪೋರ್ಟು, ಪ್ರೀತಿ, ವಿಶ್ವಾಸ ಸದಾ ಹಿಂಗೆ ಇರಲಿ ಅಂತ ಬೇಡ್ಕೊತೇನೆ.